ಕಾಂಗ್ರೆಸ್ ವಿಜಯೋತ್ಸವದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ. ವಿಧಾನಸೌಧದ ಪೊಲೀಸ್ ಠಾಣೆಗೆ ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿಯ ನಾಯಕರುಗಳು ಹೋಗ್ತಾ ಇದ್ದಾರೆ. ನಾಸಿರ್ ಹುಸೇನ್ ಬೆಂಬಲಿಗರ ವಿರುದ್ಧ ದೂರನ್ನ ದಾಖಲು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ. ತತ್ಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ತೇವೆ, ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿರುವಂತಹದ್ದು. ಈ ಹಿಂದೆ ಅಮೂಲ್ಯ ಲಿಯೋನಾ ಅನ್ನುವಂತಹ ಒಬ್ಬ ಹೆಣ್ಣು ಮಗಳು ಇದೇ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಯನ್ನು ಕೂಗಿದ್ಲು ರಾಜಕೀಯ ಕಾರ್ಯಕ್ರಮದಲ್ಲಿ. ಅಸಾವುದ್ದೀನ್ ಓವೈಸಿ ಭಾಗಿಯಾದಂತಹ ಕಾರ್ಯಕ್ರಮದಲ್ಲಿ ಘೋಷಣೆ ಕೂಗಿದ ನಂತರ ಈಗ ಅದೇ ರೀತಿಯ ಘೋಷಣೆ ಮತ್ತೆ ಕೇಳಿ ಬಂದಿರುವಂಥದ್ದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ. ಒಂದು ಕಡೆ ನಾಸಿರ್ ಹುಸೇನ್ ಬೆಂಬಲಿಗರಿಂದ, ಮತ್ತೊಂದು ಕಡೆ ಅದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೇಳಲಿಕ್ಕೆ ಹೋದಂತಹ ಪತ್ರಕರ್ತರ ಮೇಲೆ ದಬ್ಬಾಳಿಕೆಯನ್ನು ಮಾಡಿರುವಂತಹದ್ದು ನೂತನ ರಾಜ್ಯಸಭೆಯ ಸದಸ್ಯ ನಾಸಿರ್ ಹುಸೇನ್ ಅವರು. ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿ ಏನಾಯ್ತು, ಏನೆಲ್ಲ ಬೆಳವಣಿಗೆ ಆಯ್ತು ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಯಾರು ಹೇಳಿದ್ದು ನಮ್ಗೆ ಗೊತ್ತಿಲ್ಲ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ, ನಾವು ಕೂಡ ಪೊಲೀಸರ ಬಳಿ ಹೋಗ್ತೇವೆ, ಕ್ರಮ ಕೈಗೊಳ್ಳೋದಕ್ಕೆ ಹೇಳ್ತೇವೆ, ಈ ರೀತಿಯ ಒಂದು ಸ್ಪಷ್ಟನೆ ಕೊಡುವಂತಹದ್ದು ಸ್ಪಷ್ಟನೆಯನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಅದನ್ನು ಬಿಟ್ಟು ಏಕಾಏಕಿಯಾಗಿ ಮುಗಿಬೀಳೋದು, ನಾಲ್ಗೆ ಕಚ್ಚೋದು, ದರ್ಪವನ್ನು ಮೆರೆಯೋದು ಇದು ಒಬ್ಬ ಜನಪ್ರತಿನಿಧಿಯ ಲಕ್ಷಣಗಳಲ್ಲ. ಈಗ ನಾಸಿರ್ ಹುಸೇನ್ ಮಾಡಿರೋದು ಕೂಡ ಅದೇ ಕೆಲಸವೇ. ಆವಾಗಲೇ ಪ್ರತಿಕ್ರಿಯೆ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತೇಳಿ ಅಲ್ಲಿಂದ ಕಾಲ್ ಕೀಳುವಂತಹ ಕೆಲಸವನ್ನು ಮಾಡಿದ್ದು ಇದೇ ನಾಸಿರ್ ಹುಸೇನ್ ಅವರು. ಈಗ ಬಂದಂತಹ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರೆ ದರ್ಪವನ್ನು ಮೆರಿತಾ ಇದ್ದಾರೆ, ನಾಲ್ಗೆ ಕಚ್ಚುತ್ತಾ ಇದ್ದಾರೆ, ಮುನ್ನುಗ್ಗಿ ನೇನು ಹೊಡಿಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಈ ನಡವಳಿಕೆ, ಕಾಂಗ್ರೆಸ್ ಕಾರ್ಯಕರ್ತರ ಈ ನಡವಳಿಕೆ ಏನನ್ನ ಸೂಚಿಸ್ತಾ ಇದೆ? ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗಿರಬೇಕಾದಂತಹ ಲಕ್ಷಣಗಳು ಕೂಡ ಇವರಲ್ಲಿ ಕಾಣಿಸ್ತಾ ಇಲ್ಲ.